ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಗಾಬಡ್ನಿ ಗ್ರಾಮದ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಮನವಿ ಈಗಾಗಲೇ ರೈತರು ರೈತರು ಮತ್ತು ರೈತ ಸಂಘಟಕರು ಮಾತನಾಡಿ ಈ ಹಿಂದೆ ಜೂನ್ 26ಕ್ಕೆ ಹೊಲಗಳಿಗೆ ಹೋಗುವ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಮತ್ತು ಪುಟ್ಗಾಬಡ್ನಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ರು ಮತ್ತು ಒತ್ತಾಯಿಸಿದ್ರು, ಧರಣಿಯನ್ನು ಮಾಡಿದ್ರು. ಆದರೂ ಕೂಡ ಈ ಸಮಸ್ಯೆಗಳಿಗೆ ಪುಟ್ಗಾಬಡ್ನಿಗೆ ಪರಿಹಾರ ಸಿಕ್ಕಿಲ್ಲ ಅಂತಂದು ಅದರಂತೆ ಈಗಲೂ ಕೂಡ ಮನವಿ ಕೂಡ ಮಾಡಿದ್ದಾರೆ. ಒಂದು ವಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಹೋದ್ರೆ, ಈ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಹೋದ್ರೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಅಂತ ರೈತ ಸಂಘಟಕರು ಎಚ್ಚರಿಕೆ ನೀಡಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ಅಲಿಮಾರಿ ಚಿಗುರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಿಸಿ ಮತ್ತು ಲೈಕ್ ಮಾಡಿ. ಲಕ್ಷ್ಮೇಶ್ವರ ತಾಲೂಕಲ್ಲಿ ಓಡಾಡೋ ರೋಡ್ಗಳ ಸುವ್ಯವಸ್ಥೆಯಿಂದ ಹದಗೆಟ್ಟಿರುವಂತಹ ರೋಡ್ಗಳು, ನೋವಲ್ಲಿರುವಂತ ಎಲ್ಲ ರೈತ ಬಂಧುವರ ಕಣ್ಣೀರು ಒರೆಸಬೇಕು ಸರ್ಕಾರ ಅಂತೇಳಿ ನಾವು ಪುಟ್ಗಾಬಡ್ನಿ ಒಳಗಡೆ ಈಗ ಒಂದೆರಡು ತಿಂಗಳ ಹಿಂದೆ ಈ ಲಕ್ಷ್ಮೇಶ್ವರದಿಂದ ಹೋಗೋದು ದೇವಹಳ್ಳಿ ಗಂಟ ಹೋಗುವಂತ ರೋಡು, ಆ ರೋಡ್ ಏನು ಹಾಳಾಗೋಗಿದೆ, ಆ ರೋಡು ಅಭಿವೃದ್ಧಿ ಮಾಡಿಕೊಡ್ರಿ ಅಂತೇಳಿ ನಾವು ಇಲಾಖೆಗೇನು ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಟ್ಟಿದ್ದೀವಿ. ಅದು ಇಲ್ಲಿವರೆಗೂ ಕೂಡ ಆ ಕೆಲಸ ನಡೀಲೂ ಇಲ್ಲ, ಅಲ್ಲಿಗೆ ಅನುದಾನನೂ ಕೂಡ ಬರಲಿಲ್ಲ. ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳು ಕೂಡ ಬಂದು ನಮಗೆ ಅದ್ರ ಉತ್ತರನೂ ಕೂಡ ಕೊಡ್ಲಿಲ್ಲ. ಅದು ನೋವಿನ ಸಂಗತಿ. ಹಾಗಾಗಿ ತಹಶೀಲ್ದಾರ್ ಅವರು ಬಂದು ಅವತ್ತು ಮನವಿಯನ್ನ ತಗೊಂಡಿದ್ರು, PSI ಸಾಹೇಬ್ರೆಲ್ಲ ಬಂದಿದ್ರು, CPI ಕೂಡ ಬಂದಿದ್ರು. ಅವತ್ತು ಇವ್ರು ಕೆಲಸ ಮಾಡ್ತಾರೆ, ಇನ್ಮೇಲೆ ಅಧಿಕಾರಿಗಳು ತಗೊಳ್ತಾರೆ ಅಂತೇಳಿ ನನ್ನ ಹತ್ರ ಏನು ಮನವಿಯನ್ನ ನಾವೆಲ್ಲ ಪುಟ್ಗಾಬಡ್ನಿಯವರು, ಸುತ್ತಮುತ್ತ ಹಳ್ಳಿಯವರು, ದೇವಹಳ್ಳಿ, ಪುಟ್ಗಾಬಡ್ನಿ ಅಲ್ಲಿ ಸಂಬಂಧಪಟ್ಟಂತ ಹಳ್ಳಿಗಳು ಏನ್ ನೋವಲ್ಲಿದ್ವು ಆ ನೋವನ್ನ ಮರ್ಸಕ್ಕೋಸ್ಕರ ಅವತ್ತು ಸ್ಟ್ರೈಕ್ ಅನ್ನ ಮಾಡಿದ್ವಿ. ಆದ್ರೆ ಇವತ್ತಕ್ಕೂ ಕೂಡ ಫಲ ಕೊಡ್ಲಿಲ್ಲ. ಮತ್ತೆ ಅದೇ ಹೋರಾಟಕ್ಕೆ ನಾವು ಕೈ ಎತ್ಕೊಳ್ಬೇಕು ಅಂತೇಳಿ ನಾವು ಇವತ್ತು ಅನ್ಕೊಂಡಿದ್ವಿ. ಆದ್ರೆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಇಲ್ಲ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸ್ತೀನಿ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸಿ ಆ ಕೆಲಸ ಆಗ್ಲಿ ಮಾಡ್ಸಕ್ ನಾನು ಸತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಮಾಧ್ಯಮದ ಮುಖಾಲ ಹೇಳಿದ್ದೇನೆ ಅಂದ್ರೆ, ಈ ಕ್ಷೇತ್ರದ MLA ಒಂದು SC ಕ್ಷೇತ್ರದ MLA ಪಾಪ, ಯಾವುದೇ ಪಕ್ಷದ MLA ಇರ್ಲಿ, ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ತಾವು ಯಾವಾಗ್ಲೂ ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನಾನು ಗಮನಿಸ್ತಾ ಇರ್ತೀನಿ. ನಾನು 224 ಕ್ಷೇತ್ರದ MLAಗಳಿಗೆ ನಾನು ಮುಖ್ಯಮಂತ್ರಿ, ಒಂದು ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅಂತ ತಾವು ಹೇಳಿದ್ರಿ. ಆ ಮಾತಿಗೆ ಈ ಕ್ಷೇತ್ರದ MLAನ ಕರೆದು ರೋಡುಗಳ ಅಭಿವೃದ್ಧಿಗೋಸ್ಕರ 1,000 ಕೋಟಿಯನ್ನು ಅನುದಾನವನ್ನ ಕೊಟ್ಟು, ನೀರಾವರಿಗೋಸ್ಕರ ಒಂದು 5,000 ಕೋಟಿಯನ್ನು ಅನುದಾನವನ್ನ ಈ ಕ್ಷೇತ್ರಕ್ಕೆ ನೀವು ಬಿಡುಗಡೆ ಮಾಡಬೇಕು. ಜೊತೆಗೆ ನಾವು ಇವತ್ತೇನು ನಮ್ಮ ಆಡರ್ಕಟ್ಟೆ ಗ್ರಾಮದಲ್ಲೂ ಕೂಡ ನಾವು ಇವತ್ತು ಪ್ರತಿಭಟನೆ, ನಮ್ಮ ಆಡರ್ಕಟ್ಟೆ ಗ್ರಾಮಸ್ಥರ ನೋವನ್ನ ಕೇಳಿ ಅಲ್ಲೂ ಕೂಡ ನಮ್ಮ ಸಂಬಂಧಪಟ್ಟ ಮುನ್ಸಿಪಾಲಿಟಿ ಇಲಾಖೆಯ ಮುಖ್ಯಾಧಿಕಾರಿಗಳು ಬಂದು ನಮ್ಮ ಮುನ್ಸಿಪಾಲಿಟಿ ನೀರನ್ನ ಅಲ್ಲಿ ಒಂದು ಫೂಲನ್ನ ಮಾಡಿ ಆ ನೀರನ್ನ ಮುಂದುಗಡೆ ಹೋಗುವಂತೆ ಮಾಡಿ, ಹೊಲದಲ್ಲಿ ಸುಮಾರು 160 ಎಕರೆ ನೀರಾವರಿಯನ್ನ ಹೊಲದ ಮೇಲೆ ಹರಿದು ಹೊಲದ ರೈತರನ್ನ ಜೀವಂತವಾಗಿ ನೋವು ಕೊಟ್ಟಂತ ಆ ನೀರನ್ನ ಒಳ ಹರಿವಿನಿಂದ ಬೇರೆ ಕಡೆ ಡಂಪ್ ಮಾಡಿ ಅಂತೇಳಿ ನಾವೇನು ಸಂಬಂಧಪಟ್ಟವರೆಲ್ಲ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಅದು ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನ ಮನವಿಯನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಮನವಿ ಅಷ್ಟೇ ತಗೊಂಡು ಸುಮ್ಮನೆ ಕೂತ್ರೆಯನ್ನು ನಾವು ಅದಕ್ಕೆ ಗೌರವ ಕೊಡೋದಿಲ್ಲ. ಅಧಿಕಾರಿಗಳಾದವರು ದಯಮಾಡಿ ತಮ್ಮ ಇಲಾಖೆಗೆ ಕಳಿಸಿ ನೀವು ಅಧಿಕಾರಿಗಳು, ನಿಮ್ಗೆ 35 ವರ್ಷ ಇರುತ್ತೆ, MLAಗಾದ್ರೆ 5 ವರ್ಷ ಇರುತ್ತೆ. ನೀವು ಮಾಡುವಂತ ಕೆಲಸ ತನ್ನ ತಂದೆ ತಾಯಿಗೆ ಗೌರವ ಕೊಟ್ಟಂತೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ರೆ, ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತಿರಲ್ಲ ಅದೇ ಗೌರವ ಈ ಕೆಲಸದಲ್ಲಿ ಮಾಡಿಕೊಡಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು BT ಚಂದ್ರಶೇಖರ್ ಅಂತ ನನ್ನ ಹೆಸರು. ನಾನು ಮಂಜುನಾಥ್ ಬಸನಕಟ್ಟಿ ಅಂತೇಳಿ ರೈತ ಉದಯ ಸಂಘಟನೆಯ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷನಾಗಿ ಇವತ್ತು ನಾವು ನಮ್ಮ ರೈತ ಸಂಘಟನೆಯ ಸಕ್ರಿಯವಾಗಿ ಪಾಲ್ಗೊಂಡಂತ ಎಲ್ಲ ರೈತರು ಇದ್ದಾರಲ್ಲ, ನಾವು ರೈತ ಉದಯ ಸಂಘಟನೆಯ ಸದಸ್ಯರು, ಸಕ್ರಿಯವಾಗಿ ಅದರೊಳಗಡೆ ಪಾಲ್ಗೊಂಡು ಹೋರಾಟಕ್ಕೆ ಇಳಿದಂತ ಸದಸ್ಯರು ನಾವೆಲ್ಲ. ರೈತ ಹೋರಾಟ, ನಮ್ಮೂರಿನ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮೂರಿನ ಸಮಸ್ಯೆಗಳನ್ನ ಆಲಿಸದೇ ಇರತಕ್ಕಂತ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹಿಂದೆ 1 ತಿಂಗಳ ಹಿಂದ್ಗಡೆ ನಾವು ರಸ್ತೆ ತಡೆ ಮಾಡಿ ಹೋರಾಟ ಮಾಡಿದ್ವಿ. ನಮ್ಮೂರಿನ ಸಮಸ್ಯೆಗಳನ್ನ ಹೆಚ್ಚು ಕಮ್ಮಿ 15 ರಿಂದ 16 ಸಮಸ್ಯೆಗಳನ್ನು ಕೊಟ್ಟಿದ್ವಿ.
ಏನಂದ್ರೆ ಹೊಲದ ರಸ್ತೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ಕೊಟ್ಟಿದ್ವಿ. ಹೊಲದ ರಸ್ತೆಗಳನ್ನ ಯಾವುದೇ ರಸ್ತೆಗಳು ಹೊಲಕ್ಕೆ ಹೋಗ್ಲಿಕ್ಕೆ ಸರಿ ಇಲ್ಲ, ಗಟರ ಸಮಸ್ಯೆಗಳನ್ನು ಕೊಟ್ಟಿದ್ವಿ. ಆನಂತರ ಮಂಗಗಳು ಜಾಸ್ತಿ ಹಾವಳಿ ಇದೆ, ಮಂಗಗಳನ್ನು ಹಿಡಿದು ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ. NRG ಕೆಲಸಗಳನ್ನು 2 ರಿಂದ 3 ದಿನ ಮಾತ್ರ ಹಚ್ತಾರ, ಆ NRG ಕೆಲಸಗಳನ್ನ ಹಚ್ಚ್ರಿ ಅಂತ ಕೊಟ್ಟಿದ್ದೀವಿ. ಇದೇ ತರ ಸಣ್ಣ ಪುಟ್ಟ ಕೆಲಸಗಳು, ಮೂಲಭೂತ ಸೌಕರ್ಯಗಳು, ದೊಡ್ಡ ರಸ್ತೆಗಳ ಮೇನ್ ರಸ್ತೆಗಳು, ಹೊಲಕ್ಕೆ ಅಡ್ಡಾಡದಂತ ರಸ್ತೆಗಳು ಏನದವ, ನಾವು ಅಡ್ಡಾಡ್ತಕ್ಕಂತ ರಸ್ತೆಗಳು ದೊಡ್ಡ ದೊಡ್ಡ ಗುಂಡಿ ಇದಾವೆ. ಒಂದೊಂದು ಟಿಪ್ಪರ್ ಅನ್ನು ಹಾಕಿದ್ರೆ ಮುಚ್ಚೋದಿಲ್ಲ, ಅಂತಂತ ಗುಂಡಿಗಳು ಬಿದ್ದು, ಅಂತ ಗುಂಡಿಗಳಲ್ಲಿ ನಾವು ಎತ್ತು ಚಕ್ಡಿ ತಗೊಂಡು ಅಡ್ಡಾಡದಂತ ಪರಿಸ್ಥಿತಿ. ಅದ್ರೊಳಗಡೆ ಬಿದ್ರೆ ಮುಗದ ಹೋಯ್ತು, ದವಾಖಾನೆ ಸೇರಿದ್ರೆ ಒಳ್ಳೆ ವಾಪಸ್ಸೇ ಬರೋದಿಲ್ಲ. ಅಂತಂತ ರಸ್ತೆಗಳು ನಮ್ಮ ಕೆಲಸದಲ್ಲಿ. ಎಷ್ಟೋ ದಿನ ಆಕ್ಸಿಡೆಂಟ್ ಮಾಡ್ಕೊಂಡು ಕೈಕಾಲು ಮುರ್ಕೊಂಡು ಮನೇಲಿ ಕುಂತಿದ್ದಾರೆ, ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಅದೇ ತರ ಯಾವ ಹೋರಾಟಕ್ಕೂ ಫಲ ಸಿಗ್ಲಿಲ್ಲ ಅಂತೇಳಿ ಮತ್ತೆ ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ. ಇದೇ ತರ ಪ್ರತಿ ವರ್ಷನೂ ಯಾವುದೇ ಹೋರಾಟ ಸಂಘಟನೆ ಬರ್ಲಿ, ಅನಂತರ ರೈತರ ಸಮ್ಮುಖದಲ್ಲಿ ಏನಾದ್ರೂ ಒಂದು ಘಟನೆ ಆದ್ರೆ ಮತ್ತೆ ಹೋರಾಟ ಮಾಡೋದು, ಮತ್ತೆ ಕೊಡೋದು. DC ಆಫೀಸ್ ಮುಂದೆ ಹೋಗಿ ಹೋರಾಟ ಮಾಡಿದೀವಿ. ಕಳಸಾ ಬಂಡೂರಿ ವಿಜಯ್ ಕುಲಕರ್ಣಿ ಸರ್ ಜೊತೆ ಶಾಮೀಲಾಗಿ ನಾವು ಹೋರಾಟ ಮಾಡಿದ್ವಿ. ಯಾವುದೇ ರೀತಿ ಫಲ ಸಿಕ್ಕಿಲ್ಲ. ಉತ್ತರ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ಏನೋ ಮಾಡದೆ ತರ ಮಾಡೋದೆ, ಒಂದ್ ಅಧಿಕಾರಿಗಳನ್ನ ಕಳ್ಸಿಕೊಟ್ಟಂಗ್ ಮಾಡೋದೆ, ಒಂಥರ ಸಮಾಧಾನ ಒಂದ್ 2 ಮಾತುಗಳನ್ನ ಹೇಳೋದು ಹೋಗೋದು. ಇದನ್ ಬಿಟ್ರೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ನಮ್ಗೆ. ಇವತ್ತಿನ ತನ ಯಾವುದೇ ರಸ್ತೆಗಳು ಯಾವ ಸಮಸ್ಯೆನೂ ಪರಿಹಾರ ಸಿಕ್ಕಿಲ್ಲ. ಮೂಗಿ ತುಪ್ಪ ಸರುವಂತ ಕೆಲಸ ಮಾಡ್ತಾರ್ರಿ, ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ನಮ್ಮ ಊರಿಗೆ ಬಂದ್ರೆ ಯಾವ್ದಾದ್ರು ಒಂದ್ ಮಿನಿಸ್ಟರ್ ಒಂದ್ಸತಿ ನಮ್ಮೂರ್ ಮೇಲೆ ಹಾದು ಹೋಗನ್ರಿ, ಗೊತ್ತಾಗ್ತದ ನಮ್ಮೂರಿನ ಪರಿಸ್ಥಿತಿ. ಬರೀ ಊರ್ ಒಳಗೆ ಹೋಗೋದ್ ಬೇಡ, ರಸ್ತೆಯನ್ನ ದಾಟಿ ಹೋಗನ್ರಿ ಅವ್ರಿಗೆ, ನಮ್ಮೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ. ಇದೇ ತರ ನಮ್ಮೂರಿನ ವೃದ್ಧಾಪ್ಯ ವೇತನ